ಕಂಡಂತಹ ಅತಿ ದೊಡ್ಡ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮರಳಿ ಭಾರತಕ್ಕೆ ವಾಪಸ್ ಯಾವಾಗ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ ಇದೆ. ಕಾರಣ ತಂದೆ ರೇವಣ್ಣ ರಿಲೀಸ್ ಆಗಿದ್ದಾರೆ, ಪುತ್ರ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇಂದು ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಹೊರಡೋ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 12:05ಕ್ಕೆ ಲುಫ್ತಾನಾ ಏರ್ಲೈನ್ಸ್ ಮೂಲಕ ಅವರು ಭಾರತಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಟೆಕ್ನಿಕಲಿ ಮೇ 16 ಅಂದರೆ ಇವತ್ತು ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವರು ಭಾರತದಲ್ಲಿ ಲ್ಯಾಂಡ್ ಆಗ್ತಾರೆ ಅನ್ನುವಂತಹ ಸುದ್ದಿ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟ್ ಬುಕ್ ಮಾಡಿರುವಂತಹ ಸಾಧ್ಯತೆ ಇದೆ. ಬುಕ್ ಮಾಡಿರುವ ಟಿಕೆಟನ್ನು ಪ್ರಜ್ವಲ್ ಈ ಹಿಂದೆ ಏನು ಬುಕ್ ಮಾಡಿದ್ರಲ್ಲ ಅದು ಕ್ಯಾನ್ಸಲ್ ಮಾಡಿಲ್ಲ, ಅದೇ ಒರಿಜಿನಲ್ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಸೊ ಆ ಟಿಕೆಟ್ ಪ್ರಕಾರ ನೋಡೋದಾದ್ರೆ ಅವ್ರು ಇವತ್ತು ಮಧ್ಯರಾತ್ರಿ ಭಾರತಕ್ಕೆ ಲ್ಯಾಂಡ್ ಆಗಬೇಕು. ಸೊ ಅದಾಗತ್ತಾ ಅಥವಾ ಇದು ಎಡಿಟೆಡ್ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣ ಆಗಿದೆ. ಬಿಕಾಸ್ ಈ ರೀತಿ ಫ್ಲೈಟ್ ಬುಕ್ಕಿಂಗ್ ಟಿಕೆಟನ್ನು ನಾವು ಎಡಿಟ್ ಕೂಡ ಮಾಡ್ಕೊಳ್ಬಹುದಾಗಿದೆ. ಸೊ ಈಗ ಓಡಾಡ್ತಾ ಇರುವಂತಹ ಟಿಕೆಟ್ ನಿಜವಾಗ್ಲೂ ಒರಿಜಿನಲ್ ಅಥೆಂಟಿಸಿಟಿ ಯಾವುದು ಅನ್ನೋದ್ರ ಬಗ್ಗೆ ಅವರ ಆಪ್ತರು ಕುಟುಂಬದವರು ಹೇಳಿದಾಗ ಮಾತ್ರ ಸಾಧ್ಯ ಇದೆ. ಇಲ್ಲಿ ತನಕ ಯಾರೂ ಹೇಳಿಲ್ಲ. ಬಟ್ ಲಭ್ಯ ಆಗಿರೋ ಟಿಕೆಟ್ನಲ್ಲಿ ನೋಡಿ, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ, ಸೀಟ್ ನಂಬರ್ ಇರೋದನ್ನು ನೋಡ್ತಾ ಇದ್ದೀರಾ. ಹಾಗೆ ಪ್ಯಾಸೆಂಜರ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇರೋದನ್ನು ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವರ ಸೀಟಿಂಗ್ ಹೇಗಿದೆ ಈ ಏರ್ಲೈನ್ಸ್ನಲ್ಲಿ ಅನ್ನೋದರ ಡೀಟೇಲ್ಸ್, ಮತ್ತು ಎಲ್ಲಿಂದ ಅವರು ಹತ್ತಾ ಇದ್ದಾರೆ, ಎಷ್ಟೊತ್ತಿಗೆ ಆ ಫ್ಲೈಟ್ ಇದೆ ಮತ್ತು ಎಲ್ಲಿಗೆ ಪಯಣವನ್ನು ಬೆಳೆಸಿದ್ದಾರೆ, ಆ ಬಗ್ಗೆ ಎಲ್ಲ ಸಂಬಂಧಪಟ್ಟಂತೆ ಬುಕ್ ಆಗಿರುವಂತಹ ಟಿಕೆಟ್ ಕೂಡ ಲಭ್ಯ ಆಗಿದೆ. ಬಟ್ ಅದು ಒರಿಜಿನಲ್ಲ ಅಥವಾ ಇವರ ಬೆಂಬಲಿಗರು ಸುಮ್ಮನೆ ಹರಿಬಿಟ್ಟಿರೋದಾ, ಈ ಕುತೂಹಲ ಕೂಡ ಇದ್ದೇ ಇದೆ. ಆದರೆ ಇದ್ರ ಪ್ರಕಾರ ಇದು ಒರಿಜಿನಲ್ಲೇ ಆಗಿದ್ರೆ ಇವತ್ತು ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವರು ಭಾರತಕ್ಕೆ ಬರ್ತಾರೆ ಅಂತ ನಿರೀಕ್ಷೆ ಇದೆ. ನಿನ್ನೆ ತಂದೆ ರಿಲೀಸ್ ಆದರು, ಅಂದರೆ ಬಂಧ ಮುಕ್ತರಾದರು. ಸೊ ತಂದೆ ಹೇಗಿದ್ರು ಆಚೆ ಇದ್ದಾರೆ, ತನ್ನ ಪರವ ಕಾನೂನು ಸಮರ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಬರ್ತಾರಾ ಅಥವಾ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡ್ತಾರಾ ಪ್ರಜ್ವಲ್ ಅನ್ನೋದು ಕುತೂಹಲ. ಪ್ರಜ್ವಲ್ ರೇವಣ್ಣ ಈಗ ಬರಬಹುದು, ಆಗ ಬರಬಹುದು ಅನ್ನೋ ಚರ್ಚೆಗಳ ನಡುವಲ್ಲೇ ತನಿಖೆಗೆ ಬೇಕಾಗಿರುವಂತಹ ಪ್ರಜ್ವಲ್ ಯಾವುದೋ ದೇಶದಲ್ಲಿ ಭೂಗತವಾಗಿ ಉಳಿದು ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ. 25 ದೇಶಗಳನ್ನು ಸುತ್ತಾಡುವಂತಹ ವೀಸಾವನ್ನು ಹೊಂದಿರುವ ಪ್ರಜ್ವಲ್ ಯಾವ ದೇಶದ ಗಡಿಯನ್ನು ಕೂಡ ದಾಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಆಗಿ ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಇದೆಲ್ಲ ಮಾಹಿತಿ ತಿಳ್ಕೊಂಡಿರುವ ಪ್ರಜ್ವಲ್ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶಕ್ಕೆ ಹೋಗುವ ಪ್ರಯತ್ನವನ್ನ ಮಾಡಿಲ್ಲ. ಇದರಿಂದ ತನಿಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಂಚೆ ಎಲ್ಲ ಅವರು ಜರ್ಮನಿ, ಯುರೋಪ್ ಕಂಟ್ರಿಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ದುಬೈಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರತಿ ಸಲ ಕೂಡ ಮೀನಿನಂತ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದರೆ ಬಲ ಮೂಲಗಳ ಮಾಹಿತಿ ಪ್ರಕಾರ ಅವ್ರ ಜಾಗ ಚೇಂಜ್ ಮಾಡಿಲ್ಲ, ಬಟ್ ಲೋಕಿ ಇರೋದಕ್ಕೆ ಬಯಸಿದ್ದಾರೆ, ಹಾಗೆ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಲೋಕಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗದೆ ಒಂದೇ ಜಾಗದಲ್ಲಿ ಇದ್ದು ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸೋದು. ಸೊ ಆ ಥರದ್ದೊಂದು ಆಯ್ಕೆಯನ್ನ ಪ್ರಜ್ವಲ್ ಮಾಡ್ಕೊಂಡಿದ್ದಾರೆ. ಕಾನೂನು ದಾರಿ ಸೂಕ್ತವಾಗಿ ಸಿಗೋ ತನಕ ಇದೇ ರೀತಿ ಅಧಿಕಾರಿಗಳಿಗೆ ಸಿಗದೇ ಇರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ 3 ಕಡೆಗಳಲ್ಲಿ ಆ ನೋಟಿಸನ್ನು ಕೊಡ್ತಾರೆ. ಅಂದರೆ ಕೇವಲ ಏರ್ಪೋರ್ಟಲ್ಲಿ ಮಾತ್ರ ಅಲ್ಲ, ಬಂದರು ಇರುತ್ತಲ್ಲ ಅಲ್ಲೂ ಕೂಡ ಇಷ್ಟು ವರ್ಷದ ವ್ಯಕ್ತಿ ನಮಗೆ ಕ್ರಿಮಿನಲ್ ಪ್ರೊಸೀಜರ್ಗೆ ಅವ್ರು ಬೇಕಾಗಿದ್ದಾರೆ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಇದೆ, ಮಾಹಿತಿ ಸಿಕ್ಕಿದ್ರೆ ಕೊಡಿ ಅಂತ ಇವರು ಫೋಟೋ ಸಮೇತ ಹಂಚ್ತಾರೆ. ಪೋರ್ಟು, ಏರ್ಪೋರ್ಟು ಮತ್ತು ಗಡಿ ಭಾಗಗಳಲ್ಲಿ.